ರಾಂಡ ಬಂದ್ರಿ ಅಲ್ಲ ಅಲ್ಲ ಗಾಡಿನಲ್ಲಿ ಹತ್ಕೊಬರೋಗು ಹೋಗು ಗಾಡಿನಾಗ ಹೋಗು ಗಾಡಿನಾಗ ಕರ್ಕೊಂಡು ಹೋಗ್ತಾಳಂತೆ ಹೋಗು ಹ್ಞೂ ಆಯ್ತು ಈ ಕಡೆ ನೋಡಿ ತೋಕೆ ಅಲ್ಲಾಡೋದು ಇಳ್ದು ಬಿಡ್ತು ಆಗೋಯ್ತು ಸ್ಟಾಪ್ ಬಂದ್ಬಿಡ್ತು ಮತ್ತೆ ಹತ್ತಿತ್ತು ಅಮ್ಮ ನೋಡಿ ಎಲ್ಲ ಓದ್ತಾಳೆ ತಿರ್ಗಾ ಹೋಗಿ ಗಾಡಿನಾಗ ಹೋಗು ಓಡು ಅಮ್ಮ ಜೊತೆ ಹೋಗು ಅಷ್ಟೇ ಜಂಪು ಇಲ್ಲ ನಿಲ್ಸಮ್ಮ ಸಾಕು ಇಲ್ಲನೋಗ್ಲಿ ಅಯ್ಯಯ್ಯ ಸಾಕ್ಬಿಡಮ್ಮ ಎಲ್ಲೋಗಿದೆ ಸ್ವೀಟಮ್ಮ ಹಾಂ ಗಾಡಿಗೆ ಹೋಗ್ಬಿಟ್ಟು ಬಂದ್ಬಿಟ್ರಾ ಎಷ್ಟು ದೂರ ಹೋದ್ರೆ ಇವಾಗ ಡ್ಯಾಡಿ ಬರ್ತಾರಲ್ಲ ಇವತ್ತು ಅವಾಗ ನೋಡ್ಬೇಕಿದ್ರ ರಿಯಾಕ್ಷನ್ ಹೆಂಗಿರ್ತೈತೆ ಅಂತ ಓ ನೋಡೋಕ್ಕಾಗಲ್ಲ ಹಂಗಿರ್ತೈತೆ ಹಿಡ್ಕ ಅದನ್ನ ಸ್ವಲ್ಪ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕು ಬರ್ತಾರೆ ಡಾಕ್ಟ್ರು ಬಂದಾಗ ತೋರಿಸ್ಬೇಕು ಹೇಳಿದ್ದೀನಿ ಫೋನ್ ಮಾಡಿ ಪಾಪ ಅದೇನೋ ಗಾಯ ಆಗಿಬಿಟ್ಟಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವಿಲೇಜ್ ವ್ಲಾಗ್ಸ್ ಫ್ರೆಂಡ್ಸ್ ಇದು ದಂಟಿನ ಸೊಪ್ಪಿನಲ್ಲಿ ಸೊಪ್ಪೆಲ್ಲ ಸಾಂಬಾರು ಮಾಡ್ಕೊಬಿಟ್ಟಿದ್ದೀನಿ ಇದು ದಂಟೆಲ್ಲ ಇಂಗಿಡಿಸಿ ಎತ್ತು ಮಾಡ್ಕೊಂಡಿದ್ದೀನಿ ಇದು ಸಾಂಬಾರು ಮಾಡೋಣ ಅಂದ್ಬಿಟ್ಟು ತಗೊಂಡು ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಹೊರಗಡೆ ಕುತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವೀಟಿ ಜೊತೆಲಿ ಕುತ್ಕೊಂಡು ಆಟ ಆಡ್ಕೊಂಡು ಗಾಳಿ ವಾತಾವರಣ ಎಲ್ಲ ಚೆನ್ನಾಗಿರ್ತೈತೆ ಹೊರಗಡೆ ಕುತ್ಕೊಂಡು ಅಂದ್ಬಿಟ್ಟು ಕುತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಆಯಿತು ನೋಡಿ ಇನ್ನೊಂದಿಷ್ಟಿದೆ ನೋಡಿ ಈ ಥರ ನಾರು ತೆಗಿಬೇಕು ಇದರಲ್ಲಿ ನೋಡಿ ಈ ಥರ ಸೈಡಲ್ಲಿ ಈ ಕಡೆ ಇಲ್ಲಿ ಕೊಯ್ದ್ಬಿಟ್ಟು ಈ ಕಡೆ ಹಿಂಗೆ ಲೇಟ್ ಆಗುತ್ತೆ ಎಷ್ಟೊತ್ತಾಯಿತು ಕುತ್ಕೊಂಡು ಇಷ್ಟೊತ್ತಕ್ಕಾಯಿತು ನೋಡಿ ಇಷ್ಟಾಗಿದೆ ಇವಾಗ ಒಂದು ಹಿಂಗೆ ಮಾಡ್ಕೊತೀವಿ ಇದಕ್ಕೆ ಬೇಳೆ ಮತ್ತು ಟೊಮೊಟೊ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರ್ತೈತೆ ನೋಡಿ ಇಷ್ಟು ವೇಸ್ಟ್ ಹೋಗಿದೆ ನೋಡಿ ಇದೆಲ್ಲ ವೇಸ್ಟು ಅದು ಇದು ಎಲ್ಲ ಅಮ್ಮು ನಾನಿಬ್ಬರು ಸೇರಿ ಇಷ್ಟು ಕ್ಲೀನ್ ಮಾಡಿರೋದು ನಾವು ಹಳ್ಳಿನಲ್ಲಿ ಆವಾಗಿಂದ ತಿಂದ ಅಭ್ಯಾಸ ಇದೆ ಅದಕ್ಕೆ ಈ ಥರ ಮಾಡ್ಕೊಂಡು ತಿಂತೀವಿ ನೀವು ಯಾರನ್ನ ಈ ಥರ ಮಾಡ್ಕೊತೀವಿ ಅಂತ ಕಮೆಂಟ್ ಮಾಡಿ ಮಾ ನಮ್ಮ ದೊಡ್ಡಪ್ಪ ಕಿಲ್ತವ್ರೆ ಅಲ್ಲಿ ಕಿರ್ಚ್ತಾವ್ರೆ ಅಯ್ಯೋ ಬರೇ ಇಲ್ಲಿ ಅಂತ
ಮಾಡಮ್ಮ. ಫ್ರೆಂಡ್ಸ್, ನಮಗೆ ಕಂಪಲ್ಸರಿ ಇರಲೇಬೇಕು ಬೆಳಗ್ಗೆ ಸಾಯಂಕಾಲ ಟೀ. ನಾನಂತೂ ಕುಡಿತೀನಿ ಡೈಲಿ 2 ಸತಿ ಇಲ್ಲಾಂದರೆ 3 ಸತಿನೂ ಕುಡಿದ್ಬಿಡ್ತೀನಿ. ಅದೇ ಬಿಸ್ಕೆಟ್ ತಂದಿದ್ವಲ್ಲ, ಅದಕ್ಕೆ ಬಿಸ್ಕೆಟ್ ಹಾಕ್ಕೊಂಡಿದ್ದು ಅಮ್ಮೋದು, ಇದು ನಂದು ತಿಂತಾಯಿದ್ದೀನಿ. ನೋಡಿ ಬಿಸ್ಕೆಟ್ಗೆ ನಮ್ಮ ಸ್ವೀಟ್ ಹೆಂಗಿದೆ ಅಂತ ಆಯ್ತಾ ಅಂದ್ಬಿಟ್ಟು ಅಲ್ಲಿ ತೋರಿಸು, ಜಲ್ ಸುರಿಸ್ತೈತೆ. ಅದಕ್ಕೂ ಬಿಸ್ಕೆಟ್ ಹಾಕಬೇಕು. ಮಧ್ಯಾಹ್ನ ಊಟ ತಿಂದಿಲ್ಲ, ಬಟ್ಟೆ ಸ್ವಲ್ಪ ಸ್ಟಿಚಿಂಗ್ ಮಾಡೋದು, ಮನೆ ಕೆಲಸ ಸ್ವಲ್ಪ ಇತ್ತು ಮಾಡ್ಕೊಂಡಿದ್ನಿ. ಬೆಳಗ್ಗೆ ಅಲ್ಲಿ ಶೆಡ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಬಂದ್ವಿ. ಹಂಗಾಗಿ ನೆನ್ನೆ ಎಲ್ಲ ಪಾತ್ರೆ ತೊಳೆದ್ವಿ. ಇದು ಕೈಗಳೆಲ್ಲ ನೋವ್ತೈತೆ, ಅದಕ್ಕೆ ಸ್ವಲ್ಪ ಸೈಲೆಂಟಾಗಿ ಮಲ್ಕೊಂಬಿಟ್ವಿ. ಕೈ ಕಾಲು ಮೈಯೆಲ್ಲ ನೋವ್ತಾಯಿತ್ತು ಕೆಲಸ ಮಾಡಿ. ನೆನ್ನೆನೂ ರೆಸ್ಟ್ ಇಲ್ಲ, ಇವತ್ತು ರೆಸ್ಟ್ ಇಲ್ಲ. ಹಂಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ನಿ, ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡಿಬಿಟ್ನಿ. ಆಮೇಲೆ ಇವಾಗ ಅವೆಲ್ಲ ದಂಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಟೀ ಕುಡಿತಾ ಇದ್ದೀನಿ. ಮತ್ತು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ನನಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇದು ಅಮ್ಮು ಮನೆ ಹತ್ರ ಗೇಟ್ ಹತ್ರ ಹಾಕಿರೋ ರಂಗೋಲಿ ಹೇಗಿದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಅವಾಗವಾಗ ಈ ಥರ ರಂಗೋಲಿಗಳೆಲ್ಲ ಹಾಕ್ತಾ ಇರ್ತಾಳೆ. ಚೆನ್ನಾಗಿದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಅವಳು ನೋಡ್ತಾಳೆ ಕಾಮೆಂಟ್ನ. ಅವಳು ಹೊಸ್ದಾಗಿ ಹಾಕ್ತಾ ಇರೋದು ರಂಗೋಲಿ, ನನಗಿನ್ನ ಚೆನ್ನಾಗಿ ಆಗ್ತಾಳೆ. ಮಳೆ ಬೋಂಡ ಮಾಡ್ತಾ ಇದ್ದೀನಿ. ಅಕ್ಕಿ ಬೋಂಡ ನೆನ್ನೆ ಮಾಡಿದ್ನಲ್ಲ ಶಾರ್ಟ್ಸ್ಗೆ, ಅದು ಹಂಗೆ ಮಿಕ್ಕಿತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ಮಳೆ ಬೀಳ್ತಾ ಇತ್ತು, ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಆ ವಿಡಿಯೋ ಬೇಕಂದರೆ ಶಾರ್ಟ್ ವಿಡಿಯೋನಲ್ಲಿ ಹಾಕಿರ್ತೀನಿ ನೋಡಿ. ಟಿ ವಿನಲ್ಲಿ ಸಿಗ್ನಲ್ ಬರಲ್ಲ ಅಂದ್ಬಿಟ್ಟು ಮೇಲೆಗೆ ಹೋಗ್ತಾ ಇದ್ದಾನೆ, ಅದು ರೆಡಿ ಮಾಡೋದಕ್ಕೆ. ಮತ್ತೆ ಮಳೆ ಜಾಸ್ತಿ ಆಯಿತು. ನೆನ್ನೆ ಎಲ್ಲ ಮೆಸ್ಸೆಲ್ಲ ಕಟ್ಬಿಟ್ಟು ಬಂದಿದ್ವಲ್ಲ ಪೊಲೀಸ್ ಶೆಡ್ ಹತ್ರ, ಅದು ಏನಾಗುತ್ತಂತ ಗೊತ್ತಿಲ್ಲ. ಎಲ್ಲ ಕಟ್ಬಿಟ್ಟು ಬಂದಿದ್ದೀವಿ. ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ, ಜೋರು ಮಳೆ ಬರ್ತೈತೆ. ಗಾಳಿ ಅಂತೂ ಇಲ್ಲ, ಒಟ್ಟಾರೆ ಬೇರೆ ಮಳೆ ಬರ್ತೈತೆ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಮಳೆ ಬಂದು ನಿಂತಾದ್ಮೇಲೆ ಹೋಗ್ಬಿಟ್ಟು ಬರೋಣ. ನಮ್ಮ ಸ್ವೀಟಿಗೆ ತಂಪಾಗಿರ್ತೈತಿ ಇವಾಗ ಅಲ್ಲಮ್ಮ, ತಂಪಾಗಿರ್ತೈತಲ್ಲ. ಸರಿ ರೆಡಿ ಮಾಡ್ದೇನಾ? ಹಿಡ್ಕೊ, ನಾನು ಅಲ್ಲ ಬಂತ ಅಂತ ಇವಾಗ ಅಮ್ಮ ಹೋಗ್ತಾ ಇದ್ದಾಳೆ. ಸಾಯಿ ಹೋಗಿದ್ದಾಯ್ತು, ಇವಾಗ ಅಮ್ಮ ಪಟ್ಟ ಹಾಕಂದೆ. ಇವತ್ತೆಲ್ಲ ಇದು ಇಲ್ಲ ಬಂದಿಲ್ಲ. ಈ ಸೋಪ ಕವರ್ಗಳೆಲ್ಲ ಒಗೆಯಕ್ಕೆ ಹಾಕಿದ್ನಿ, ಮಳೆ ಬಂದ್ಬಿಡ್ತು. ಅದು ಮಿಷಿನಲ್ಲಿ ಹಂಗೆ ಇದೆ, ಕರೆಂಟ್ ಬೇರೆ ಇಲ್ಲ. UPS ಅಲ್ಲಿ TV ಓಡ್ತಾ ಇರೋದು. ಇವ್ನು ನೋಡಿ ರೌಂಡ್ ಹೊಡಿತಾ ಇದ್ದಾನೆ. ನಾಳೆ ಇಲ್ಲಾಂದರೆ ನಾಳೆ ಹೋಗ್ತಾನೆ ಕಾಲೇಜಿಗೆ, ಅಲ್ಲೇ ಹಾಸ್ಟ್ಲಲ್ಲಿರೋದು. ಯಾವಾಗ ಹೋಗ್ತೀಯ ಸಾಯಿ? ಡಿಸೆಂಬರ್ ಏನಕ್ಕೆ? ಏನಕ್ಕೆ ಬೇಡ ಬಾ. ಈ ಅಡ್ಕೊಂಡು ಬಾಕ್ಲ ಹತ್ರ ಬರ್ತೀನಿ. ಮಳೆನಲ್ಲಿ ಬಿಸಿ ಬಿಸಿ ಬೋಂಡ. ನಮ್ಮ ಸ್ವೀಟಿ ನೋಡಿ ಇಲ್ಲಿ ಬಂದು ಮಲ್ಕೊಂಡ್ಬಿಡುತ್ತೆ ಮಳೆ ಬಂದರೆ. ತುಂಬ ಅಲ್ಲಿ ಜಾಸ್ತಿ ಮಳೆ ಬರ್ತಾ ಇತ್ತು. ನೋಡಿ ಬಾಕ್ಲೆಲ್ಲ ನೆಂದೋಗ್ತಾ ಇದೆ ಇಲ್ಲಿ. ಅದಕ್ಕೆ ಇಲ್ಲೇ ಸ್ವೀಟಿನ ಮಲಗಿಸಿದ್ದೀವಿ. ನಾನು ಬೋಂಡ ತಿಂತಾ ಇದ್ದೀವಿ, ಅದಕ್ಕೂ ಹಾಕ್ತೀನಿ. ನಾವು ಅಲ್ಲಿಗೆ ಬಿಸಿ ಬಿಸಿ. ಹೊರಗಡೆ ಮಳೆ ಬೀಳ್ತಾ ಇದ್ದೆ. ನಮ್ಮಿಬ್ಬರು ಮಕ್ಕಳು ನೋಡಿ ಇಲ್ಲಿ ಕುತ್ಕೊಂಡಿದ್ದೀವಿ. ಮತ್ತು ಇವರು ಬಂದ್ಬಿಟ್ಟು ನನ್ನ ಮಗ ಸಾಯಿ. ಹಾಯ್ ಮಾಡು ಸಾಯಿ. ಹಾಯ್. ಇವಳು ನನ್ನ ಮಗಳು ಅಮ್ಮು. ವಿಹಾಸಿನಿ ಅಂತೀರಿ, ಅಂದರೆ ಮನೆಯಲ್ಲಿ ಅಮ್ಮು ಅಂತ ಕರಿತೀವಿ ನಾವು. ಮತ್ತು ಕಾಲೇಜು ಇವನಿಗೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಇವಳಿಗೆ 1ನೇ ತಾರೀಕಿಂದ ಜೂನ್ 1ಇಂದ ಸ್ಟಾರ್ಟ್ ಆಗುತ್ತೆ. ಇಬ್ಬರು ಹಾಸ್ಟ್ಲಲ್ಲೇ ಇರೋದು, ಹಾಸ್ಟ್ಲಿಗೆ ಹೊರಟೋಗ್ತಾರೆ. ಇವಾಗ ನೋಡಿ ಬೋಂಡ ತಿಂತಾ ಇದ್ದಾರೆ. ಚೆನ್ನಾಗಿದೆ ಅಮ್ಮ.
ನಾನು ತಿಂತ ಇದ್ದೀನಿ. ಹಾಂ ಇದು ನೋಡಿ ಮನೆ ಮೇಳೆಯಿಂದ ಬರ್ತಾ ಇರೋದು ನೀರು, ಗುಡುಗು ಮಿಂಚು ಎಲ್ಲ ಭಯಂಕರವಾಗಿ ಬೀಳ್ತೈತೆ ಮಳೆ. ನೋಡಿದೆಲ್ಲ ನೆಂದೋಗಿದೆ. ಫಸ್ಟ್ ಒಂದು ಸರ್ತಿ ಮಳೆ ಬಂದು ನಿಂತಿದೆ, ಇವಾಗ ಇನ್ನೊಂದು ಸರ್ತಿ ಬಂದಿದೆ. ಅವಾಗೆ ಸಾಯಿ ಹೋಗಿದ್ದಂತೆ ಪೊಲೀಸ್ ಶೆಡ್ ಹತ್ರ, ಫುಲ್ಲು ಮಳೆ ಬಂದೈತೆ, ಎಲ್ಲ ನಿಂತ್ಕೊಬಿಟ್ಟೈತೆ ನೀರು ಅಂತ ಹೇಳಿದ್ನು. ಫೋನ್ ಎತ್ಕೊಂಡೋಗಿಲ್ಲ ವಿಡಿಯೋ ಮಾಡ್ಕೊಂಬರೋದಕ್ಕೆ. ಫುಲ್ಲು ಗುಡುಗು ಮಿಂಚು, ಗಾಳಿ ಕಮ್ಮಿ ಇವತ್ತು. ನೀರು ಮನೆ ಮೇಲೆಯಿಂದ ನೋಡಿ ಎಷ್ಟೊಂದು ಬರ್ತಾಯಿದೆ. ಎಷ್ಟು ಜೋರಾಗಿ ಪೈಪಲ್ಲಿ ಬಂದಂಗೆ, ಎಷ್ಟು ದಪ್ಪ ಬರ್ತೈತೆ ನೀರು. ಜೋರು ಮಳೆ, ವಿಡಿಯೋನಲ್ಲಿ ಗೊತ್ತಾಗ್ತಾ ಇಲ್ಲ, ಫುಲ್ ಮಳೆ ಬೀಳ್ತೈತೆ. ಮನೆ ಮೇಲೆಯಿಂದ ಬರ್ತಾ ಇರೋದು. ಬಾಬಾ ದೂರ ಮಳೆ ಜಾಸ್ತಿ. ಕೆರೆ ತುಂಬೋಗುತ್ತಲ್ಲ ಸಾಯಿ, ಗೊತ್ತಾ? ಕೆರೆ ತುಂಬಿ ಕೋಡಿ ಬಂದ್ಬಿಡುತ್ತೆ. ಹಿಂದ್ಗಡೆ ನಿಂತ್ಕೊಂಡು ನೋಡಿ ಯಾವ ಥರ ರಿಯಾಕ್ಷನ್ ಕೊಡ್ತಾ ಇದ್ದಾನೋ. ರಿಯಾಕ್ಷನ್ ಈ ಥರ ಕಾಮಿಡಿ ಮಾಡ್ತಾ ಇರ್ತಾನೆ. ಅವಾಗ ಅವಾಗ ನಾನು ವಿಡಿಯೋ ಮಾಡಿದಾಗೆಲ್ಲ ಇದೇ ಥರ ಮಾಡ್ತಾನೆ. ಹಾಂ, ಹಿಂಗೆ ಆಗ್ತೀನಿ ಸಯ್ಯ, ಹಿಂಗೆ ಆಗ್ತೀನಿ. ಮುಚ್ಚಿಬಿಟ್ಟು ಸ್ಟೇಷನ್ ಆಗ್ತದೆ. ಮಳೆ, ಕರೆಂಟ್ ಇಲ್ಲ. UPS ಅಲ್ಲಿ ಲೈಟು ಎಲ್ಲ ಆಗ್ತಾಯಿದೆ. ಬೆಳಗ್ಗೆ ಹೋಗಿರೋದು ಕರೆಂಟು, ಇನ್ನು ಇದುವರೆಗೂ ಬಂದಿಲ್ಲ. ಅಡುಗೆ ಮಾಡ್ತಾ ಇದ್ದೀನಿ. ಇದು ಹುರುಳಿ ಕಾಳು ಹಾಕಿ ಹುಳಿ ಮಾಡಿದ್ದೀನಿ ಸಾಂಬಾರು. ಇದು ಹುರುಳಿ ಕಾಳು ನೋಡಿ. ಇವನು ಮೊಟ್ಟೆ ತಗೊಬಂದಿದ್ದಾನೆ, ಏನನ್ನ ಮಾಡ್ಕೊಂತಾನಂತೆ. ಇದು ಅನ್ನಕ್ಕಿಟ್ಟಿರೋದು, ಮತ್ತೆ ಮುದ್ದೆ ಮಾಡಬೇಕು. ನಮ್ಮ ಸ್ವೀಟಿ ಆರಾಮಾಗಿ ಮನೆ ಒಳಗಡೆ ಪಚ್ಚೋಂಡೈತೆ. ಮಲ್ಕಮ್ಮ ನೀನು, ಬಾಕ್ಲಾಕ್ಬಿಡ್ತೀನಿ ಚಳಿ. ಜೋರು ಗುಡುಗು ಮಿಂಚು ಎಲ್ಲ ಐತೆ. ಸರಿ ಅಂದ್ಬಿಟ್ಟು ಒಳಗಡೆ ಬಂದ್ಬಿಟ್ವಿ. ಕತ್ಲು ಆಗೋಯ್ತು. ಎಷ್ಟು 6 ಗಂಟೆ ಆಯಿತು ಟೈಮ್. ಇವಾಗ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನೋಡಿ, ಹುರುಳಿಕಾಳು ಸಾಂಬಾರಿಗೆ ಅಂತ ಇದು ಮಾಡ್ಕೊಂಡಿದ್ದೀನಿ. ತಿನ್ನಕ್ಕೆ ತುಂಬ ಚೆನ್ನಾಗಿರ್ತೈತೆ, ಅದಕ್ಕೆ ಎತ್ಕೊಂಡಿದ್ದೀನಿ. ಸಾಯೇ
ಟಾರ್ಚರು ಇವಂದು. ಹಾಟ್ಸ್ಪಾಟ್ ಅನ್ಸಿ ఇప్పుడు మ్యాచ్ ఉంది ನೋಡಿ ಇವಳು ಹಾಟ್ಸ್ಪಾಟ್ ಅನ್ಸಿ ಅಮ್ಮ ಕಲ್ತಿನ ಮ್ಯಾಚ.